ಇಲ್ಲ ಏನಿಲ್ಲ, ಗಾಡಿ ಎಷ್ಟು ದೂರ ಹೋತ್ ನೋಡ. ಕೀ ಕೂಡ ಆಫ್ ಆಗೈತೆ ನೋಡಿ. ಆಫ್ ಆಗೈತೆ, ಕೀ ಆಫ್ ಆಗೈತೆ. ಗಡ ಗಡ ಅಂತದ್ದು ಬ್ಯಾಟ್ರಿ ಫಾಲ್ಟ್ ಏನಾಗಿದೆ ಚೆಕ್ ಮಾಡಾಮ. ಆಫ್ ಆಗೋಲ್ದು ಗಾಡಿ. ನೋಡ್ಕೊಂಡ್ ಬರಕಂತೀವಿ. ಏನಿಲ್ಲ ಅಂದ್ರೆ ಈಗ ಒಂದು 1/2 ಕಿಲೋಮೀಟರ್ ಬಂದ್ವಿ. ಗ್ರೇಟ್ ನೋಡ. ಇನ್ನೂ ಎಷ್ಟು ದೂರ ಹೋಗ್ತದ, ಎಷ್ಟು ದೂರ ನಂದೇ ಅದು ನಿಜವಲ್ಲ ಆಫ್ ಮಾಡಿ ಹೇಳಿದ್ವಲ್ಲ. ತಾಸಿಗೊಂದು ಸಲ ಚೇಂಜ್ ಆಗ್ತದೆ ಗಾಡಿ ಅಂತ. ಇದೇ ನೋಡ್ರಿ, ತಾಸಿಗೊಂದು ಚೇಂಜ್ ಆಗಿ ಗಾಡಿ. ನಾನು ವಿಡಿಯೋದಾಗ ಅಂದಿದ್ದು ಆಕ್ಚುಲಿ ಜಾಸ್ತಿ ನಮ್ಮ ಮಾಮಕ ನಾನು ಯೂಸ್ ಮಾಡಿ ಗಾಡಿ ಕೀ ಆಫ್ ಆದ ಅನ್ಲಾಕ್ ಮಾಡಿ ಬೇಕಾದ್ರೆ ತೋರಿಸ್ತಾನ ನಾನು. ನೋಡ್ರಿ ಆಫ್ ಆದ. ಮತ್ತೆ ಏನು ಕನೆಕ್ಷನ್ ಮುಟ್ಟಿಲ್ಲ, ಏನಿಲ್ಲ. ನಾವು ಈಗ ಜಸ್ಟ್ ಹೊರಗಡೆ ಹೋಗಿ ಹಿಂಗೆ ಬಂದಿವಪ್ಪ. ಅದು ನನ್ಗೆ ಅನುಭವ ಆಗಿದ್ದು. ಹಿಂಗೆ ಎತ್ತತ್ನಿ ಗಾಡಿ ಮತ್ತೆ ಇಳಿಸ್ತೀನಿ ನೋಡ್ರಿ, ಅಷ್ಟೇ ಇಷ್ಟೇ. ಅದು ಒಂದೊಂದ್ಸಲ ಇಲ್ಲಿ ಆನ್ ಆಗ್ಬಿಡುತ್ತೆ, ಸ್ವಲ್ಪ ಸಾಕತ್ತೆ. ಮತ್ತೆ ನೋಡ ಈ ವಿಡಿಯೋ ಮಾಡಕ್ಕೆ ಆನ್ ಆಗೋದು ಇಷ್ಟು. ಬಂತ ನೋಡ್ರಿ, ಬಂತ. ವಿಡಿಯೋ ಸಂಬಂಧ ಇಲ್ಲ, ಏನಾಗತ್ತೋ ನಮಗೆ ಗೊತ್ತಾಗೋದು. ಅದು ನೋಡ್ರಿ 20 ನಿಮಿಷ ಆಯ್ತು. ಮತ್ತೆ ಇಲ್ಲಿ ನೋಡ್ರಿ, ಬೇಕಾದ್ರೆ ಗಾಡಿ ಇಳಿಸ್ತೀನಿ, ಸ್ಟಾರ್ಟ್ ಮಾಡೋದು ಬೇಕಾದ್ರೆ. ಅಕ್ಕಾ ಕೀ ಆಫ್ ಹ್ಯಾಂಡ್ ಲಾಕ್. ಬಾಪ ರೇಗ ಗಾಡಿ. ಈ ತರ ಲಿಜೆಂಡ್ ಗಾಡಿ ಯಾವತ್ತ ನೋಡ್ರಿ ನಮ್ಮದು. ಅಂದೆ ನಮ್ ತಕ್ಕೆ ಸಿಗ್ತಾವ ಇಂತಾವ ಗಾಡಿಗಳು. ನಮ್ ತಕ್ಕೆ ಬೇಕಾದ್ರೆ ನೋಡ್ಬೋದು. ಹ್ಯಾಂಡ್ ಲಾಕ್ ತಿರ್ಗೋಲ್ದು ಇಂತ ಗಾಡಿ. ಅದು ಯಾವಾಗ ನೋಡ್ರಿ ನಮ್ ಕೈಯಾಗ ಬಂದಾಗ ಏನ ನಸೀಬ್ ಗಾಂಡ್ ಅಂದ್ರೆ ನಂದೇ ಅಂತನಲ್ಲ, ನನ್ ಕೈಗೆ ಬಂದಾಗ ಏನೋ ಕೆಟ್ಟೋಗ್ತಾವ. ಇದನ್ನ ಯಾವಾಗ ನೋಡಿ ಈ ಗಾಡಿ ಬಾಳವ್, ಇದೇ ಬಾಳವ್ ಗೈಸ್. ನನ್ ಕೈಯಾಗ ಬಂದಾಗ ಏನೋ ನಮ್ಮ ಅಮ್ಮ ತುಂಬಷ್ಟು ಉಳ್ತಾನ. ಈಗ ಫೋನ್ ಮಾಡಿದಾಗ್ಲೇ ಮಂಗಳ ಇರ್ತಾಯ್ತು, ನಿನ್ ಕೈಯಾಗ ಏನೋ ಆತಾವಲ್ಲ ಗಾಡಿ ಇರ್ತಾನ. ಏನ್ ಮಾಡ್ಬೇಕು ಅರ್ಥ ಆಗೋದು ನನ್ಗೆ. ಈ ತರ ಅನುಭವ ಸುಮ್ಮನೆ ಹೊರಗೆ ಹೋಗಿ ಬಂದ್ವಿ, ಮತ್ತೆ ಹಂಗೆ ಆಗೋದ್ರಿ ಬಿಡ್ತೀವಿ. ಅದು ಒಂದೊಂದ್ಸಲ ಇಲ್ಲ ಜಗ್ಗಿ ಸಲ ಆಗ್ತದೆ. ಅದಕ್ಕೆ ಬ್ಯಾಟ್ರಿ ಡೌನ್ ಆಗ್ತದ, ಬ್ಯಾಟ್ರಿ ಬಿಚ್ಬೇಕು. ಈಗ ಬಂದು ಅದೇ ದೇವ್ರೇ ಇದೇನಪ್ಪ ಆನ್ ಆಗ್ತದೆ. ಈಗ ಮತ್ತೆ ಆನ್ ಆಗ್ತದೆ, ಬ್ಯಾಟ್ರಿ ಕುಡಿತದ. ಸುಮ್ಮನೆ ನಿಂತು ಅನ್ಲಾಕ್ ಮಾಡಿವಿ. ಹಿಂಗಾದ್ರೆ ಆಮೇಲೆ ಎತ್ಕೊಂಡು ಹೋದ್ರೆ ಹೆಂಗ ಮತ್ತೆ ಆರಾಮಂತ. ಮತ್ತೆ ಗೈಸ್ ಇದೆಲ್ಲ ಕಟ್ ಮಾಡ್ತೀವಿ, ಮತ್ತೆ ಹೇಳಂಗಿಲ್ಲ ನಿಮ್ ಮುಂದೆ ಗೈಸ್. ನನಗೆ ತಲೆ ಓಡವಲ್ದು, ನನಗೆ ಮಾನಸಿಕ ಆದಂಗ ಹಾಕೊಂತದ ಗಾಡಿ ನೋಡಿ. ಇವತ್ತ ಬೇಕಾದ್ರೆ ಲೈಟ್ ಗೀಟ್ ಹಾಕಿ ನೋಡಮ್ಮ. ಲೈಟ್ ಅನ್ನಂಗಿಲ್ಲ, ಹಾರ್ ನೋಡಿದ್ ನೋಡ್ರಿ ಬೇಕಾದ್ರೆ. ಆಗ ನಮ್ಮ ಸೊಸೆಯರು ಅವ್ರ ಅಪ್ಪ ಅನ್ಕೊಂಡ್ಬಿಟ್ರಿ ಈ ಗಾಡಿ. ಅವ್ರ ಅಪ್ಪ ಜಾಸ್ತಿ ಯೂಸ್ ಮಾಡೋದಲ್ಲ, ಹಾರ್ ನೋಡಿದ್ ನೋಡ್ರಿ ಬೇಕಾದ್ರೆ. उनके फादर समझे हमारा ग्लिच ಗೈಸ್. ಜೀವನದಾಗ ನೋಡ್ರಿ ಬಂದ್ಲು ನಮ್ ಸೊಸೆ ಬಂದ್ಲು, ಬರ್ತಾಳ ತಡ್ರಿ ಸ್ವಲ್ಪ ತೋರಿಸ್ತೀವಿ ವಿಡಿಯೋದ. ಈ ತರ ಗಾಡಿ ರೀಲ್ ಮಾಡಕ್ಕೆ ಸ್ಟಾರ್ಟ್ ಮಾಡು. ಗಾಡಿ ಸ್ಟಾರ್ಟ್ ಮಾಡು. ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಆದದ ನಿಜ ಮಾಡು. ಸ್ಟಾರ್ಟ್ ಮಾಡಿಲ್ಲ ಫಸ್ಟ್. ಸ್ಟಾರ್ಟ್ ಮಾಡಲ್ಲ ಎಸ್ಕೊಳಕ್ ಗೊತ್ತಲ್ಲ. ಅದಕ್ಕೆ ಹೆಣ್ಮಕ್ಳಿಗೆ ತಲೆಗ ಮಣಕಾಲ್ ತಲೆ ಇರ್ತನ್ನೋದು ಇದಕ್ಕೆ ನೋಡಿ. ಸ್ಟಾರ್ಟ್ ಅಂದ್ರೆ ಎಲ್ಲಿ ರೇಸ್ ಕೊಡಕ್ ಹೋಗ್ತಾಳ, ಏನ್ ಹೇಳ್ಬೇಕು. ಅದಕ್ಕೆ ಹೆಣ್ಮಕ್ಳಿಗೆ ಮಾಡ್ತಾಳ ರೇಸ್. ಸ್ಟಾರ್ಟ್ ಮಾಡಮ್ಮ, ಸ್ಟಾರ್ಟ್ ಕೊಡ್ತಮ್ಮ. ಅದಕ್ಕೆ ನಿಮ್ಗೆ ಹೆಣ್ಮಕ್ಳಿಗೆ ತಲೆಗಿರ್ತದ ಮಣಕಾಲಾಗ ಬುದ್ಧಿ ಅನ್ನೋದು. ಇವಾಗ ಸ್ಟಾರ್ಟ್ ಎಲ್ಲಿ ಮಾಡ್ತಾರ ನೋಡಿ. ನೋಡ್ರಿ ನಿನ್ ನಿಮ್ ಗಾಡಿ ಇದೆ, ನಮ್ದೇನ್ ಸಂಬಂಧ. ನನ್ ತಗ ಬಂದಾಗೆ ಆತವ ಏನೋ ಮಾಡೋದು. ಈಗ ನಾನು ಏನ್ ಮಾಡ್ಲಿ. ಅದು ಗಾಡಿ ಗುಜ್ರಿಗೆ ಹಾಕ್ರಿ, ನನ್ ಗಾಡಿ ಗುಜ್ರಿಗೆ ಹಾಕ್ತಿರಂತ. ಆ ಗಾಡಿ ಗುಜ್ರಿ ಹಾಕ್ರಿ ಫಸ್ಟ್. ನನ್ ಗಾಡಿ ಗುಜ್ರಿ ಹಾಕಕ್ ಹೋಯ್ ನಿಮ್ಮಪ್ಪ. ಫಸ್ಟ್ ಇದನ್ನ ಹಾಕನ್ ಹೋಗಿ ಗುಜ್ರಿಗೆ. ಬರೀ ಯಾವಾಗ ನೋಡು ವೈರ್ ಪ್ರಾಬ್ಲಮ್ ಗಾಡಿ. ಇದು ಅಂದಾಗ್ಲಿಂದ ಇದೇ ಬಾಳೆ ಗಾಡಿ ನೋಡಕ್ ಮಾತ್ರ ನೀಟ್. ಸ್ಪೀಡ್ ಪಿಕಪ್, ವೈರಿಂಗ್ ಪ್ರಾಬ್ಲಮ್ ಮಾತ್ರ. ದೇವ್ರೆ, ಇದು ದರಿದ್ರ ಗೈಸ್. ಇಂತ ದರಿದ್ರ ನಸೀಬ್. ಆ ಸ್ಕ್ರೂ ಡ್ರೈವರ್ ತಾಂಬ. ನಾನು ಅದಕ್ಕೆ ಆರ್ ನೋಡದ್ ಕರ್ಸಿದ್ದು. ಸ್ಕ್ರೂ ಡ್ರೈವರ್ ಬ್ಯಾಟ್ರಿ ಬಿಚ್ಬೇಕು ತಾಂಬ ನೋಡಿ. ಇಲ್ಲಾಂದ್ರೆ ಬ್ಯಾಟ್ರಿ ಮೊನ್ನೆ ಒಂದ್ 1600 ರೂಪಾಯಿ ಕೊಟ್ಟ ಹಾಕ್ಸನ ಕುಡ್ದು ತೇಗಾಡಿ ಬಿಡ್ತದ ನೋಡ್. ಮತ್ತೆ 2000 ರೂಪಾಯಿ ನೀರು ಗೋಮ. ಏನ್ ಮಾಡ್ಬೇಕಪ್ಪ ಇಂತ ತಲೆ. ನಾವ್ ನೋಡ್ರಿ ಗೈಸ್, ಇದು ಬ್ಲಾಗ್ ಬಿಡ್ತೀವಿ. ಈ ತರ ಅನುಭವ ಆದ್ರೆ ನೀವು ಏನ್ ಮಾಡ್ತೀರೋ, ಎಕ್ಸ್ಪೀರಿಯನ್ಸ್ ಯಾರಿತ್ತು ಆಗಿದ್ದೆ ಇಲ್ಲ. ಈ ತರ ಯಾರಿಗೇನ್ ಆಗೈತೆ ಅದು ಗೊತ್ತಿಲ್ಲ ನನಗಂತೂ ತಲೆನೇ ಓಡವಲ್ದು ಇವತ್ತು. ಆಗಿದ್ರೆ ಒಂದ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಹಂಗೆ ಯಾವ ಗಾಡಿ ಆಗಿದೆ ಅಂತ ಕಮೆಂಟ್ ಮಾಡಿ. ಹಿಂಗೆ ಅಲ್ಲ ನಮ್ ನಸೀಬ್ ಗಂಡು ಏನಂದ್ರೆ, ಇನ್ನೊಂದ್ ಏನಂದ್ರೆ ಈ ಗಾಡಿ ಯಾವಾಗನೇ ಇರಲಿ, ಈ ಗಾಡಿಗೆ ನನಗೇನ್ ದುಶ್ಮನೋ ಗೊತ್ತಿಲ್ಲ. ನಮ್ಮ ಮಾಮನ ಕೈಯಾಗ ಕೆಟ್ಟೋಂಗಿಲ್ಲ ಗೈಸ್. ನಮ್ಮ ಮಾಮ ಹಿಂಗ್ ರಫ್ ಅಂಡ್ ಟಫ್, ನನ್ಗೆ ಏನಾರ ರಫ್ ಅಂಡ್ ಟಫ್ ಯೂಸ್ ಮಾಡ್ತಾರ. ನನ್ ಕೈಯಾಗೆ ಬಂದಾಗ ಏನ ಈ ಗಾಡಿಗೆ ನನಗೆ ಏನ್ ಕನೆಕ್ಷನ್ ಆದೋ ಗೊತ್ತಿಲ್ಲ. ಇನ್ನು ನಾನು ಬೈಸ್ಬೇಕಂತ ಮಾಡ್ತದೋ ಗೊತ್ತಿಲ್ಲ.
ಆದ್ರೆ Guys, ಯಾವ್ದೇ ಆ ಯೋಚನೆಗಳು ಜಗ್ಗಿ ಆಗ್ಬಿಟ್ಟವ ನಿಮ್ಗೆ. ಈ ಯೋಚನೆ ಏನಿಲ್ಲಪ್ಪ, ನಮ್ಮ ನನಗೆ ಬೈತಾನ ಅಂತ ಒಂದು ಬೈತಾನ ಅನ್ನೋದೇನಲ್ಲ, ಅದ್ ನನ್ ಕೈ ಬಂದಾಗೆ ಕೆಟ್ಟ ಹೋಗ್ತದಲ್ಲ. ಇದ್ ಏನ್ ನಸೀಬ್ ಮಾಡಿ ಅನ್ಬೇಕು ಅನ್ಸ್ತಾವ್ ನನಗೆ. ಪೂರಾ ನಂದೇ ಲಕ್ಕನ್ ಲಕ್ಕಿದೀನು. ನಾನ್ ಮುಟ್ಟಿದ್ವಿ ಎಲ್ಲ ಹಿಂಗಾತವು. ಯಪ್ಪ ಒಬ್ರೊಬ್ರು ಮುಟ್ಟಿದ್ವಲ್ಲ ಚಿನ್ನ ಅಂದ್ರೆ ನೀನ್ ಮುಟ್ಟಿದ್ವಲ್ಲ ಕೆಟ್ಟ ಹೋಗ್ತಾವ. ನಾನು ಉಲ್ಟಾ ಆಗೈತ ಅದು ಯಾವ ಗಾಡಿ ಕಡಂಗಿಲ್ಲ, ಇದೊಂದೇ. ಬೇರೆ ಯಾವ ಗಾಡಿ ಕಡೆ ಬೇರೆ ಗಾಡಿ ಯಾವ ಇದ್ರು ನಿನ್ನ ಹತ್ರ? ಸ್ಕೂಟಿ ಓಡಿಸ್ತೀನಿ. ಸ್ಕೂಟಿ ಏನಾಗಿಲ್ಲ, ನಮ್ ಸ್ಪೆಂಡರ್ ಏನಾಗಿಲ್ಲ ಗೈಸ್. ಇದೊಂದೇ ನನಗೆ. ಅದಕ್ಕೇನು ಇದೇನೋ ಶೇಡ್ ತೀರ್ಸಂತಿದ್ದಂಗ ನನ್ನ ತೀರ್ಸಿಲ್ ಎಷ್ಟು ತೀರ್ಸಿಲ್ ನೋಡ್ಗ ಮತ್ತೆ ಆನ್ ಆಗಿದೆ ಗೈಸ್. ಹಂಗೀಗ ತೀರ್ಸಿ ನಿಮ್ಮ ಮೌನ ಇವತ್ತ ನೀನು ತಡಿ, ನಾನ್ ಏನ್ ಸಾಕ್ ಹೇಳು? ಮಾಡ್ತೀನಿ. ಏನ್ ಮಾಡ್ಬೇಕಪ್ಪ ಅರ್ಥ ಹೋಗಿ ಗಾಡಿ ಅಲ್ಲ. ನನಗೆ ಇನ್ನೊಂದ್ ಏನಂದ್ರೆ, ನಮ್ಮ ಮಾಮ ಯಾವಾಗನ ಏನಾನ ಒಯ್ದಾಗ ಒಂದ್ ಮುರ್ಕೊಂಬರ್ತಿಲ್ಲ, ಏನಾನ ಆತಿರ್ತ ನಿನ್ ಕೈಗೆ ಏನಾನ ಆತಿರ್ತಾವಂತ. ಅದು ನಾನ್ ಬೇಕಂತ ಮಾಡಿರಂಗಿಲ್ಲ. ಆಲ್ಮೋಸ್ಟ್ ನನ್ ಗಾಡಿನ ಬಿಡಿಸಿಲ್ಲ ಹೇಳ್ಬೇಕಂದ್ರೆ. ನನ್ ಗಾಡಿನ ಒಂದ್ಸಲ 2 ಸಲ ಬೈ ಮಿಸ್ಟೇಕ್ ಆಗಿ ಬಿಡಿಸಿನಿ ನಾನು. ಒಂದೊಂದ್ಸಲ ಹೊಲ್ದಾಗ ತಾನೇ ಹೊತ್ಕೊಂಡ್ಬಿದ್ದವ. ಇದಂಗೇನಿಲ್ಲ, ಆದ್ರೂ ಹೇಳ್ತನಲ್ಲ, ಅಪ್ಪ ದೇವ್ರಿ ಸತ್ತೇರಿ. ಅಲ್ಲ ನನ್ ಕೈಯಾಗ ಬಂದಾಗೆ ಆಗ್ಬೇಕಲ್ಲ. ಬೇರೆ ಯಾರು ಸಿಗಂಗಿಲ್ಲ ಬಕ್ರ, ನಾನೇ ಸಿಗುತ್ತೆ ಗಾಡಿ ಜೊತೆ ಮಾತಾಡ ಅಣ್ಣ. ಏನಾನ ಆಟೋಮೆಟಿಕ್ ಸಾಲ ಆಗೋಣ ಒಟ್ಟಿಗೆ. ಏನ್ ತಿಂತಿ? ಪೆಟ್ರೋಲ್ ಕುಡಿತಿದ್ದಲ್ಲ ಹೆಂಗಿದ್ರು. ಪೆಟ್ರೋಲ್ ಅಷ್ಟು ಕುಡಿತಿದ್ದಿ, ಬ್ಯಾಟ್ರಿನ ಕುಡಿಬೇಡಣ. ನನ್ ಕೈಯಾಗ ಇನ್ನೊಂದ್ಸಲ ಕೆತ್ತಿದ್ರೆ ನಾನು ಸೀರಿಯಸ್ ಆಗಿ ನಾನೇ ಬೆಂಕಿ ಹಚ್ಬಿಡ್ತೀನಿ ಬೀಚ್. ನಾವು ಎಲ್ಲಿ ಹೋಗಿಲ್ಲ. ಮೊಸರು ತರಕ್ ಹೋಗಿ, ಇಲ್ಲಿ ನೋಡ್ಬೋದು. ಮೊಸರು ತರಕ್ ಹೋಗಿ ಅಷ್ಟೇ ಗಾಡಿ ತಗೊಂಡು ಸ್ವಲ್ಪ ಹೊರಗಡೆ ಏನೋ ತಿನ್ಸಿದ, ಹಂಗೆ ತಿನ್ಕೊಂಡ್ ಬರಕ್ ಹೋಗಿದ್ವಿ. ಅಲ್ಲಿ ಒಂದ್ಸಲ ಗ್ಲಿಚ್ ಆಯ್ತು, ಏನೋ ಒಂದ್ಸಲ ನಾರ್ಮಲ್ ಗ್ಲಿಚ್ ಆತಂಕ. ಓಕೆ, 2ನೇ ಸಲ ಹಂಗೆ ಆಯ್ತು. ಆಮೇಲೆ ಮೊಸರು ಶಾಪ್ ತಕ್ಕ ನಿಂದ್ರಿಸಿದ್ವಿ. ಅಲ್ಲಿಂದ ಸ್ಟಾರ್ಟ್ ಆಗಿ ನಾವು 1 ಕಿಲೋಮೀಟರ್ ಹಂಗೆ ಹೊಡ್ಕೊಂಡ್ ಬಂದ್ವಿ. ಆಮೇಲೆ ಆಟೋಮೆಟಿಕ್ ಆಫ್ ಆಯ್ತು. ಹೋಲ್ ಬಿಡೋನ್ ಕೀಟ್ ಆಮೇಲೆ ಆನ್ ಆಯ್ತು. ನನಗೆ ಇನ್ನೊಂದು ಏನಂದ್ರೆ, ಈ ಗಾಡಿದು ನನಗೆ ಏನಿಲ್ಲ ಬೈ. ನನಗೆ ನಾಳೆ ಕಾಲೇಜ್ ಹೋಗ್ಬೇಕು ಸೋಮವಾರ. ಇವತ್ತು ಸಂಡೇ. ನಾಳೆ ಸ್ವಲ್ಪ ನಮ್ಮ ಅಜ್ಜಿಯವ್ರನ್ನ ಅಲ್ಲಿ ಶಾಪ್ ಸೆಂಟಿಗೆ ಬಿಟ್ಟು ಹೋಗ್ಬೇಕು. ಬಿಟ್ಟು ಬರಬೇಕು. ಬಿಟ್ಟು ಬಂದ ನಾನು 7:30 ಬಸ್ಸಿಗೆ ಹೋಗ್ಬೇಕು. ನಾಳೆ ಕಾಲೇಜ್ ಹೋಗ್ಲು ಏನು ಈ ಗಾಡಿ ಮಾಡ್ಸಕ್ ಹೋಗ್ಲ ನನ್ಗೆ ಅರ್ಥ ಆಗೋದು. ನನಗೆ ಕುತ್ತಿಗೆ ಬರ್ತಲ್ಲಪ್ಪ ಅನ್ಸ್ಬಿಡುತ್ತೆ. ಮತ್ತೆ ಇದಕ್ಕೋಸ್ಕರ ನಾಳೆ ಕಾಲೇಜ್ ಬಿಡ್ಬೇಕು. ಕಾಲೇಜ್ ಬಿಡೋದೇನು ನನಗೂ ಇಷ್ಟ, ಆದ್ರೆ ನಾವು ಮನೆಯಾಗ ಇದ್ದು ಬ್ಯಾಸರ ಬಂದಂತ ಈಗ ಹೊಂಟಿವಿ ಅಷ್ಟೇ. ಇಲ್ಲಾಂದ್ರೆ ನನಗೂ ಕಾಲೇಜ್ ಬಿಡಕ್ಕೇನೆ ಒಂದ್ ನೆಪ ಸಿಕ್ಕರೆ ಸಾಕು ಬಿಡಕ್ ನಾವು ರೆಡಿ. ಆದ್ರಲ್ಲ ನಮ್ಗೆ 10 ನಿಮಿಷ ಆಯ್ತು, 10-15 ನಿಮಿಷ ಆಯ್ತು. ಹಬ್ಬ ಅಲ್ಲಿಂದ ಅದ ಆಫ್ ಆಗೋದು. ಅದಕ್ಕೆ ಬ್ಯಾಟ್ರಿ ಬಿಚ್ಚಂಬಂದ ನಮ್ಮ ಅಕ್ಕ ಫೋನ್ ಚಾರ್ಜ್ ಆಯ್ತು. ಇನ್ನ ಆ ಡೋರ್ ಹಾಕಿರ್ಲಿಲ್ಲ, ಶಾಪ್ ಡೋರ್ ಹಾಕೊಂಡ್ ನಮ್ಮ ಅಕ್ಕ ಇನ್ನ ಸ್ಕ್ರೂ ಡ್ರೈವರ್ ತರ ಏನ್ ಮಾಡ್ಬೇಕಪ್ಪ. ಹೊತ್ತು ಸಿಸ್ಟರ್ ಸ್ವಲ್ಪ ಜಲ್ದಿ ಬರ್ರಿ, ಕೂಡ್ಬಾಡ್ರಿ. ಅಲ್ಲಿ ಫೋನ್ ಹಚ್ಚಪ್ಪ, ರೀಲ್ಸ್ ನೋಡಿ ಹೆಂಗ್ ಕುಂತಾಳ ನಮ್ಮ ಅಕ್ಕ. ಇಲ್ಲಿ ಕುಂತಾಳ ಮುಂದ, ಫೋನ್ ಹಚ್ಚ. ಏನಾಯ್ತು ನೀನೇನು ಒಳ್ಳೆ ನೋಡ್ಕೊಂಡಿತ್ತಪ್ಪ. ಎಲ್ಲೇ ಬಿತ್ತಪ್ಪ ನಟ್ಟು ನನ್ನ ಕೈಯಾಗ ಬಿದ್ದಾಗೆ ಬರ್ತೈತಿ. ಲಾಕ್ ಓಪನ್ ಮಾಡ ಮೊದ್ಲು. ಬೀಗಿಲ್ಲ ಅದಷ್ಟೇ, ಕೀ ಆನ್ ಇಟ್ಟು ಬೀಗನೆ ಮರ್ತ್ಬಿಟ್ಟಿದೆ. ಸರಿ, ಏನೆಲ್ಲ ಮಾತಾಡಕಂತೀವಿ ಅರ್ಥ ಆಗಲ್ದ. ಎಲ್ಲಿ ಹೋಯ್ತಾ? ಇಲ್ಲ ಅಮ್ಮ ಸ್ಕ್ರೂ ಡ್ರೈವರ್ ಅಲ್ಲೇ ಐತಂತ ನೋಡ. ಹುಡ್ಕೆಮ್ಮ ತಾಯಿ ಅಲ್ಲೇ ಮಿಷನ್ ತಲೆ ಐತಂತಲ್ಲ ಅಲ್ಲ. ತಾಯಿ ಸ್ಕ್ರೂ ಡ್ರೈವರ್ ಮಿಷನ್ ತಗಾದಂತ ನೋಡು. ಹುಡುಕು ಎಂತ ಸೊಸೆ ಜೊತೆಗಿದೆ. ಎಲ್ಲ ಮತ್ತೆ ಹಿಂಗಂದ್ರ ಆನ್ ಹತ್ತದ ಎತ್ತಿ ನಿಂದ್ರಸ್ಲಾ ಈಗ ಆನ್ ಹತ್ತದ. ಹೋಗು, ನಮ್ಗೆ ತಲೆ ಕೆಟ್ಟೋಗೈತಿ. ಈ ಗಾಡಿ ಕಾಲ ನೀನ್ ಒಬ್ಬೈತಿ ಅಪ್ಪ. ಇದನ್ನ ಮುಡ್ದೇವಿ. ಇಳಿಸ ನೋಡಮ್. ಏನ್ ಇಲ್ಲೇ ಇಳಿಸ. ಆಫ್ ಆಯ್ತಲ್ಲ. ಅದೇ ಆಫ್ ಆಯ್ತಪ್ಪ. ಇದೇನ್ ಫಿಕ್ಸ್ ಮಾಡಕೊಂಡ ಮೆಡ್ಗುಡಿದೆ. ಬಾಯಕ್ ಸ್ವಲ್ಪ ಬರ್ತಾವ ನೋಡು ಉತ್ತರ ಕನ್ನಡ ಭಾಷೆ. ನಿಮ್ಮನ ಬೆಲೆ ಇಷ್ಟ ತನ. ನಮ್ಮ ಮಾಮ ಇವತ್ತು ನನಗೆ ಬೆಂಕಿ ಹಚ್ಚ ನನ್ ಗಾಡಿಗೆ ಹಚ್ಚಿದಾನ, ಈ ಗಾಡಿಗೆ ಬೆಂಕಿ ಹಚ್ಚಿಬಿಡ್ತೀನಿ ಅನ್ಸುತ್ತ. ನಾನೇ ಹಚ್ಚಿಬಿಡ್ತೀನಿ. ತಲೆ ಕಟ್ಟೋಯ್ತು. ಇದು ಈಗ ಗಾಡಿ ಸುಮ್ನೆ ಆಗೈತೆ. ಏನ್ ಮಾಡಿಲ್ಲ ಒಂದೇ ಬಿಚ್ಚು ಅಷ್ಟೇ. ನೋಡ ಬಟ್ಟೆ ಬಿಚ್ಚು ಅಷ್ಟೇ. ಮ್ಯಾಗ ಬಟ್ಟೆ ಬಿಚ್ಚು ಅಷ್ಟೇ. ಲಾಂಗ್ ಚಡ್ಡಿ ಬಿಚ್ಚಿವಿ. ಲಾಂಗ್ ಚಡ್ಡಿ ಅಲ್ಲ, ಸಾರಿ ಶಾರ್ಟ್. ತಪ್ಪಾಗಿ ತಿಳ್ಕೊಬಾರ್ದು ಮತ್ತೆ. ನಾನೇನೇನು ಹೇಳ್ಕೊಂಡ್ನೆ ಮಾನಸಿಕ ಆಗಿತ್ತು. ಪೂರಾ ಪಾಗಲಾಗಿ ನಾನು ಈ ಗಾಡಿ ಕದ. ಇದು ಕೂಡ ಹೋದ್ರೆ ಇವಾಗ ಇಷ್ಟು ಗೋಳಾಡ್ಸಕೊಂತೀವಿ, ಬಿಗ್ ಗೋಳಾಡ್ಸಕೊಂತೀವಿ. ನಿಮ್ಮೋನ ಲೇ, ನಾನು ಎಷ್ಟು ಮಾತಾಡಬಾರ್ದಂತ ನಿಮ್ ಕಾಲ. ಈ ಗಾಡಿ ಕಾಲಾಗಿ ಏನ್ ಮಾತಾಡೋದು ತಪ್ಪಿದೆ. ಇದ್ಯಾ ಗಾಡಿ ಅಲ್ಲೇ ನಿಮ್ಮ ಸತ್ತೇರಿಕೆ. ಇದನ್ ಬಂಗಾರ ಅಂತ ನಮಗ ಗಾಡಿ. ಬಂಗಾರ ಏನೇನೋ ಹುಚ್ಚಿ ಬಿಡಕಂತವಪ್ಪ ಇವು. ನಮ್ ಕೈ ಬಂದಾಗ ಹುಚ್ಚಿ ಬಿಡ್ತಾವ ಅದು.
ಯಾರನ ರಿಪೇರಿ ಮಾಡೋರಿದ್ರೆ ನಮ್ ಚಮ್ಮಸುಗ ಕಾಂಟ್ಯಾಕ್ಟ್ ಮಾಡಿ ಏ ಬೇಡ ಗೈಸ್, ನನಗೇನ್ ಕಾಂಟ್ಯಾಕ್ಟ್ ಮಾಡಕ್ ಹೋಗ್ಬೇಡ್ರಪ್ಪ ಅಪ್ಪ. ಇದು ನನ್ ಗಾಡಿ ಸಂಬಂಧ ಅಲ್ಲ, ನನಗ್ ಮತ್ತೆ ಬಿಲ್ ನನಗ್ ಗೊತ್ತು. ಬೇಡ ಕಾಂಟ್ಯಾಕ್ಟ್ ಮಾಡಕ್ ಹೋಗ್ಬೇಡ್ರಿ, ಏನ್ ಮಾಡಕ್ ಹೋಗ್ಬೇಡ್ರಿ. ಸುಮ್ಮ ಇದ್ದಂಗಿರ್ಲಿ, ಬಿದ್ರ ಬುಳ್ಳು ಮೂಲೆ ನಾನೇ ನೋಡ್ಸೋದ್ ಐತಿರ. ಎಲೆ ಕಟ್ಟೋಯ್ತು ನನಗೆ ಇವತ್ತು. ನೋಡ್ರಿ ಗೈಸ್, ಇದೇನೇನು ನಮ್ಗೆ ಓಡಾಡ್ಸಕೊಂತದೆ ಗಾಡಿ. ಅಲ್ಲ ನನ್ಗೆ ಇನ್ನೊಂದ್ ಏನಂದ್ರೆ, ಯಪ್ಪ ಈ ಗಾಡಿ ಸುದ್ದಿ, ಗಾಡಿಗೆ ದುಶ್ಮನು ನನಗೆ ದುಶ್ಮನು ಅರ್ಥ ಆಗೋಲ್ದಪ್ಪ. ನನ್ ಕೈಗೆ ಯಾಕೆ ಬಂದ್ ಕಟ್ಟೋದು? ಪೆಟ್ರೋಲ್ ಯಾರು ಸಿಗಂಗಿಲ್ಲ. ಪೆಟ್ರೋಲ್ ಇಂದ ಆಗಿತ್ತು ಅದು ನಿನ್ ಕೈಯಾಗ? ಪೆಟ್ರೋಲ್ ಏನಾಗಿತ್ತು ಹೇಳು? ಅದು ಪೆಟ್ರೋಲ್ ಇಂದ ಏನೋ ಕಟ್ ಆಗೈತೆ, ಲೀಕ್ ಆಗ್ತತೆ ಏನೋ ಇದಲ್ಲ, ಈ ಗಾಡಿ ಅಲ್ಲ ನಂದು ಕಟ್ಟಾಗಿದ್ದ ಅನ್ಕೊಂಡ್ ಇದೆ ಕಟ್ಟಾಗಿದೆ. ಹೌದು, ಅವಾಗೂ ನನ್ ಕೈ ಮಾಡಿದ್ದಲ್ಲ, ಅವಾಗೂ ನನ್ ಕೈ ನೋಡ್ರಿ ಗೈಸ್. ಇಂತ ನಸೀಬ್ ಗಾಂಡ್ ಅಂದ್ರೆ ಇದೆ. ಇನ್ಸ್ಟಾಗ್ರಾಮ್ ಆಗಿದ್ದ ವಿಡಿಯೋ ಹೋಗಿ ಚೆಕ್ಔಟ್ ಮಾಡಿ. ಒಂದ್ಸಲ ಬಿಟ್ಟಿದ್ ನೋಡ್ರಿ, ಅದೇನೋ ಹೋಗಿತ್ತು ವಾಚರ್ ಅಂತ ನಾನು ಒಂದ್ಸಲ ಮಾಡಿ, ನನಗೆ ನೆನಪಿಲ್ಲ, ಅವನಿಗೆ ನೆನಪದ. ಈಗ ಕುಂತಿತ್ತು ನೋಡಮ್ಮ, ನಮ್ ಪ್ಲಾನ್ ಸಕ್ಸಸ್ಫುಲ್ ಏನಿಲ್ಲ. ಅಲ್ಲಿ ಒಂದು ಸ್ಕ್ರೂ ಹಾಕ್ಬೇಕಲ್ಲ, ಅಲ್ಲೊಂದ್ ಸ್ಕ್ರೂ ಹಾಕ್ಬೇಕು. ಈಗ ಈಗ ದೊಡ್ಡ ಟಾಸ್ಕ್. ಮಾಮ ಬಂದ್ ಬೈತಾನ ಭಯ. ಇದಕ್ಕ ನೋಡ್ರಿ ಎಲ್ಲ ಮುರಿದೋಗೈತಂತ ಜುಗಾಡ್ ರೆಡಿ ಮಾಡಿ ನಾವು. ಜುಗಾಡ್ ಜುಗ್ಗಾ ಜುಗ್ಗಾ ಹಮಾರ ಗಾಡಿ ಜುಗ್ಗಾ. ಈಗ 10 ನಿಮಿಷ ಬ್ಲಾಗ್ ಆಯ್ತು ಗೈಸ್. ಇದು ಇವತ್ತು ಆಯ್ತು, ನಾಳೆಗೆ ಒಂದು ಕಂಟೆಂಟ್ ಸಿಕ್ತಿ ಗೈಸ್. ನಮ್ಗೆ ಕಂಟೆಂಟ್ ಸಿಕ್ತು, ನಮಗೆ ಮಂಗಳಾರತಿ ಮಾಡಕ್ ಸಿಕ್ತು. ಒಂದಾರ್ ತಗೋ ನಮ್ಗೆ. ನೋಡ ಏನ್ ಮಾಡಕ್ಕಾಗಿಲ್ಲ ನೋಡ್ರಿ ಗೈಸ್. ಒಬ್ಬ ಮಗ ಯಾರನ ಒಬ್ಬೇ ಇದ್ರೆ ದೊಡ್ಡನ್ ಅಂದ್ರೆ ಮನೆ ಒಬ್ಬನೇ ಬಿಗ್ ಸ್ವಲ್ಪ ಗಾಡಿ ಓಡ್ಸೋ ಸ್ಟೇಜ್ ಬಂದಿತ್ತು ಅಂದ್ರೆ ಹೇಳ್ತೀನಿ ಗೈಸ್, ಅವ್ನ್ ಸತ್ತ ಹೆಣ ಬಿತ್ತು ಒಂದು ಅನ್ಕೊಂಡ್ಬಿಡ್ರಿ. ಹೆಣ ಬಿತ್ತು ಸತ್ತ ಅವ್ನ ಕೈಯಾಗ. ಏನನ್ ರಿಪೇರಿ ಬಂದ್ರೆ ನೀನೇ ಹೋಗ್ಬೇಕು. ನೀನ್ ಏನನ ಆಯ್ತಂದ್ರೆ ಒಬ್ಬನೇ ಇದ್ದ ಅಂದ್ರೆ ಗೋವಿಂದ ಆಯನಮ್ಮ ವೆಂಕಟರಮಣ ಗೋವಿಂದ ಅನ್ಬೇಕು ನೋಡ್ರಿ. ಎಲ್ಲಾ ನೀನೇ ಹೊತ್ತಿಗೆ ಒಬ್ಬನಿರ ಅನುಭವ ಆಗಿರ್ತದೆ ಬೇಕಾದ್ರೆ. ಅದ್ರೊಳಗಿನ್ನ ನಿಂದು ನಂದು ಒಬ್ಬನೇ ಇದೀನಿ. ನಮ್ಮ ಮನೆಗೆ ಯಾರಿಗೆ ಗಾಡಿ ಹೊಡ್ಯಕ್ ಬರಂಗಿಲ್ಲ. ನಮ್ಮ ಮಾವ ನಮ್ಮ ಅಕ್ಕ ಫಸ್ಟ್ ಬರಂಗಿಲ್ಲ ಬಿಡ್ರಿ. ನಾನು ನಮ್ಮ ಮಾವ ಅಷ್ಟೇ ಗಾಡಿ ಯೂಸ್ ಮಾಡೋದು ಜಾಸ್ತಿ. ಏನ ಕೆಟ್ಟವ್ರು ನಾನೇ ಹೋಗ್ಬೇಕು. ಏನನ ಅದು ಗೈಸ್, ಏನು ಅನಿವಾರ್ಯ ಸಣ್ಣ ಪುಟ್ಟ ಅಲ್ಲೇ ದಾರಿಗೆ ಐತೆ ನಮ್ಮ ಮಾವ ಮಾಡ್ಸ್ಕೊಂಡ್ ಬರ್ತಾನೆ. ಆಯ್ತು ದೊಡ್ಡ ಗಿಡ ನಾನೇ ಆಯ್ ನಿಮ್ಮ ಮೌನ್ ಅಂತ ನಮ್ಮ ಮಾವ. ಇದನ್ರಿ ಇದು ಯಾವಾಗ ಅಪ್ಲೋಡ್ ಮಾಡ್ತೇಳಿ ಇದನ್ನ? ನಾಳೆ ನಾಡಿದ್ರೆ ಅಪ್ಲೋಡ್ ಮಾಡ್ತೀವಿ ಗೈಸ್. ಯಾಕಂದ್ರೆ ಈ ಗಾಡಿದು ಒಂದು ಭಯ ಏನಂದ್ರೆ ಬ್ಯಾಟ್ರಿ ಕುಡಿತೈತೆ ನಿಂತಲ್ಲ ಅಂತ ಬಿಚ್ಚಿದ್ವಿ. ಆ ಬಿಚ್ಚಿದ ಮೇಲೆ ಸರಿ ಹೋಗ್ಬಿಡ್ತು. ನಿಮ್ಮ ಮಕ್ಕ ತೋರ್ಸಕ್ ಹೋದ್ವಿ. ನಮ್ಮ ಮಕ್ಕಳಿಗೆ ನಮ್ಮ ಅಕ್ಕನ ಮುಂದೆ ನಂಗಲ್ಲ ಎಂತ ನಸಿಬಲ್ಲ. ಏನ್ ಸುಳ್ಳು ಹೇಳ್ತಾರ ನಂಗೆ ಕಮ್ಮಿಲ್ಲ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಅದೇ ನಾಟಕ ಮಾಡ್ತಿದ್ದೆ. ಸರಿ ನಾಟಕ ಮಾಡ್ತಿದ್ದಲ್ಲ ನೀವು. ಅವಾಗ ಏನ್ ಕಡಿತೇವ ಬಿ ಪೂಡ್ ಬರ್ತಲ್ಲ ಅಂತ ಕಡಿತೇವ ಏನ್ ಅವಾಗ ಮೈಯಾಗ? ನೀನ್ ನನ್ ಕೈಗೆ ಕಟ್ಟೋದ್ನೆ. ಇನ್ನೊಂದ್ಸಲ ಕೆಟ್ಟೋದ್ರೆ ನಿನ್ನ ಹೇಳತ್ ನಾನು ನನ್ ಯಾರು ಸಿಗಂಗಿಲ್ಲ. ಬಕ್ಕರ ಯಾರು ಸಿಗಂಗಿಲ್ಲ ಗೈ. ಏನ್ ಹಂಗ್ ನೋಡ್ತೀಯಾ? ನನ್ನ ಹಂಗ ನೋಡ್ಬೇಡ. ಈಗ ಮತ್ತೆ ಆನಾದಿ ಈಗ ಎತ್ತಿ ಇಳಿಸಿದ್ವಾಗ ಅಂದ್ರೆ ನಾನು ಸೀರಿಯಸ್ ಆಗಿ ಹೇಳ್ತೀನಿ. ಮ್ಯಾಗ ಮೂಲೆ ಹೋಗುದು ಬರುತ್ತೆ ಮ್ಯಾಗ. ಈಗೇನ್ ನಾನು ಎತ್ತಿ ಇಳಿಸ್ತೀನಿ, ಒಂದ್ಸಲ ಆನ್ ಮಾಡಿ ಇಳಿಸ್ತೀನಿ, ಟೆಸ್ಟ್ ಮಾಡ್ತೀನಿ. ನಾನು ಮಾಡಿದ ಅದೇ ಚಾಳೆ ಮಾಡಿದ್ನಿ. ಇವತ್ತು ಬರೇ ಮೈದೆ ಮನೆ ಮಕ್ಕಬೋದು ಫಿಕ್ಸ್. ನನ್ ಗಾಡಿ ಬೀಗ ಎಲ್ಲ ಹೋಯ್ತು ಗೈಸ್, ಕಾಣಬಹುದು. ಕೈಗೆ ಕಟ್ಕೊಂಡೇನ್ ಗೈ. ನೋಡೋಣ ಫಸ್ಟ್ ಎತ್ತಿ ಇಳಿಸ್ತೀವಿ, ನೋಡೋಣ ಹಂಗ ಆಗ್ತದ ಇಲ್ಲ. ಎಲ್ಲಾ ಟೆಸ್ಟ್ ಮಾಡ್ತೀವಿ ಇವತ್ತು. ಗಾಡಿ ಟೆಸ್ಟಿಂಗ್ ಬ್ಲಾಗ್. ಯಾಕಂದ್ರೆ ರಾತ್ರಿ ನಾವು ಮಕ್ಕೊಂಡು ಬೆಳಿಗ್ಗೆ ಎದ್ದೇಳೋದಂದ್ರು ಮಿನಿಮಮ್ 10 ಅವರ್ ಆಯ್ತು ಅಂತ ಬ್ಯಾಟ್ರಿ ಕುಡಿದ್ ಬಿಡುತ್ತ. ಬ್ಯಾಟ್ರಿ ಹೊಸ ತಾಣಿದ್ದು ವೇಸ್ಟ್. ವೇಸ್ಟ್. ಮೊನ್ನೆ ಆಕ್ಷನ್ 3 ದಿನ ಆಯ್ತು ಹಾಕ್ಸಿ ಬ್ಯಾಟ್ರಿ ಅಷ್ಟೇ. ಅದು ಬ್ಲಾಗ್ ಇವತ್ತು ಅಪ್ಲೋಡ್ ಆಗೈತೆ. ಇವತ್ತು ಅಪ್ಲೋಡ್ ಮಾಡಿ ಬೇಕಾದ್ರೆ ಅದು ನೋಡ್ರಿ. ನಮ್ ನಸೀಬ್ ಗಾಂಡ್ ಅಂದ್ರೆ ಎಷ್ಟು ನಸೀಬ್ ಗಾಂಡ್ ಚೆಕ್ ಮಾಡಕಂತ ಗಾಡಿನೇಗೆ ಮಾನಸಿಕ ಆಗತ್ತು. ನಾವು ನಮ್ನ ಮಾನಸಿಕ ಮಾಡಕಂತದ್ದು. ಈಗ ಬೀಗ ಇಟ್ಟು ಸ್ಟಾರ್ಟ್ ಮಾಡೀನಿ ನೋಡ್ಬೋದು. ಈಗ ಆಫ್ ಮಾಡ್ತೀನಿ. ಆಫ್ ಆಯ್ತು ಗಾಡಿ. ಎತ್ತಿ 3-4 ಸಲ ಇಳಿಸಿ ಮೂವ್ಮೆಂಟ್ ಮಾಡಿ ಮನೆಗೆ ಹೋಗ್ತೀನಿ ಹೊತ್ತು. ಇಲ್ಲಾಂದ್ರೆ ಬ್ಯಾಟ್ರಿ ಕುಡಿದ್ಮೇಲೆ ನನಗೆ ಹೋಗ್ತಾರೆ. ಮತ್ತೆ ನಾಳೆ ಕಾಲೇಜ್ ಬಿಡಮ್ಮ ಅದ್ ಮಾಡ್ಸ್ಕೊಂಬಂದು ಇಟ್ಟು. ಇದೇ ನಮ್ಮ ಮಾಮ ಡೈಲಾಗ್ ಹೊಡೆಯೋದು. ಯಾಕಂದ್ರೆ ಒಬ್ಬನಿದ್ನಂತ ಯಾವಾಗ ಹೇಳಿದ್ನಲ್ಲ, ಒಬ್ಬನಿದ್ರೆ ಅವ್ನ್ ಸತ್ತ ಹೆಣ ಬಿತ್ತು ಸ್ವರ್ಗ ನಮಃ. ನೋಡಮ್ ಹೆಂಗ್ ಆಫ್ ರೋಡಿಂಗ್ ಟೆಸ್ಟಿಂಗ್ ಹೆಂಗ್ ಮಾಡ್ತಾರೆ ಹಂಗ್ ಮಾಡ್ತೀವಿ. ಯಾಕಂದ್ರೆ ಇದು ಇಲ್ಲೇ ಮೇನ್ ವೈರಿಂಗ್ ಪ್ರಾಬ್ಲಮ್ ಅಲ್ಲ. ಅದಕ್ಕೆ ಹಿಂಗ್ ಟೆಸ್ಟ್ ಮಾಡ್ಕೊಂಡೆ ಮತ್ತೇನ್ ಬಿಡಿಸೋದು. ಅವಾಗ ಇಂಗ್ಲೀಷ್ ಸ್ಟಾರ್ಟ್ ಆಯ್ತು. ಈಗ ಆಗೋದು ಒಂದ್ಸಲ ಆಯ್ತು. ಈಗ ಹಿಂಗ ಮಾಡ್ತೀವಿ. ಯಾಕಂದ್ರೆ ಬ್ಯಾಟ್ರಿ ಕುಡಿದ್ರೆ ದಬ್ಬ ಬಾಳೆ ಬೆಳಿಗ್ಗೆ ನನಗೆ ಬರುತ್ತೆ. ಅಂಡರ್ಸ್ಟುಡ್? ನೀವ್ ನಗುತ್ತಾನೆ ವಿಡಿಯೋ ಮಾಡೋ. ನನಗೆ ಇಲ್ಲಿ 10-12 ದೊಬ್ಬ ಕುತ್ತಿಗೆ ಬರ್ತಾನ ನಾನು. ಈಗ ಇನ್ನೊಂದು, ಯಾಕಂದ್ರೆ ಈ ಜಾಗದಾಗ ಇಟ್ಟಾಗಿತ್ತು. ಈ ಜಾಗದವ್ರು ಚೆಕ್ ಮಾಡಿ ಅವ್ನ ಕಾಲ್ ಮ್ಯಾಗ ಹೊಡೆದ್ಬಿಟ್ಟಿನಿ. ಏನ್ ಮಾಡ್ಬೇಕಪ್ಪ ದೇವ್ರೆ.
ಹಾ ಪಟ್ ಪಟನ ಬಂತು ಶೇಡ್ ತೀರ್ಸಿ ಅನ್ಕೊಂತಿತ್ತು. ಆಗವಲ್ತಲ್ಲ ಆಗವಲ್ದು ಗೈಸ್, ಏನೋ ಸ್ವಲ್ಪ ಆಗೈತೆ. ಆದ್ರೂ ನಮ್ಗಿನ್ನ ಗ್ಯಾರಂಟಿ ಬರವಲ್ದು. ಮ್ಯಾಕ್ ಏರ್ಸ್ಬಿಡು ಗಾಡಿ. ಮ್ಯಾಗ್ ಏರಿದ್ಮ್ಯಾಗ ಏನನ್ನ ಸ್ಟಾರ್ಟ್ ಆಯ್ತು, ಏನೋ ಅಂಬರೀಷ್ ನಾನು ಗಾಡಿ ಆಗ್ಬೇಕು. ಇವತ್ತೊಂದ್ ದಿನ ಈ ಗಾಡಿನ ನಮ್ಮ ಕಂಪೌಂಡ್ ಅಲ್ಲಿ ಹೋಗಿ ನಿಲ್ಲುತ್ತೆ. ಯಾಕ್ ಬೇಕು ರಿಸ್ಕ್? ನಮ್ ರಿಸ್ಕ್ ನಾವ್ ಇರ್ಬೇಕು. ಸರಿ ಹೋಗೈತೆ, ಆದ್ರೂ ಭಯ ಸ್ವಲ್ಪ ನೋಡೋಣ. ಆಗೋಲ್ದು ಗೈಸ್, ಆದ್ರೂ ಹ್ಯಾಂಡ್ ಲಾಕ್ ಮಾಡಿದ್ರು ಸ್ಟಾರ್ಟ್ ಆಗ್ತದೆ, ಅದಕ್ಕೆ ಭಯ ಬಂದ್ಬಿಡುತ್ತೆ. ಇಲ್ಲಿ ಒಂದು ವೈರ್ ಅದ, ಇದು ವೈರ್ ಅಳಗಡಿಸ್ಬಿಡಮ್ಮ. ಹಂಗೇನ್ ಆಯ್ತು ವೈರ್ ಕಿತ್ತು ಹೋಗ್ಬಿಡ್ತೀನಿ ಅವತ್ತು. ವೈರ್ ಇದೇ ವೈರ್ ಯಾವಾಗ ಫಾಲ್ಟ್ ಬರೋದು. ಇದು ಬ್ಲ್ಯಾಕ್ ವೈರ್ ಸಿಕ್ಕಿದೆ, ಏನ್ ಬ್ಲ್ಯಾಕ್ ವೈರ್ ಸರ್ ಟೇಪ್. ಏನ್ ಆಗೋದು. ಈಗ ಹ್ಯಾಂಡ್ ಲಾಕ್ ಮಾಡಿ ಸ್ವಲ್ಪ ಬಿಟ್ಟು ಹೋಗ್ತೀನಿ. 1/2 hour ಆದ್ಮ್ಯಾಗ ಊಟ ಗೀಟ ಮಾಡಿ ಏನ್ ಹಿಂಗೆ ಸ್ಟಾರ್ಟ್ ಆಯ್ತಾ. ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಆಗುತ್ತಾ? ನೆಕ್ಸ್ಟ್ ಬ್ಲಾಗ್ ಏನಿಲ್ಲ, ಇದಕ್ಕ ಮ್ಯಾಗ್ ಏರಿಸ್ತೀವಿ. ಅದಲ್ಲ ಆನ್ ಆಯ್ತಂದ್ರೆ ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಮತ್ತೆ ಮ್ಯಾಗ್ ಏರಿಸೋದ್ ಬ್ಲಾಗ್ ಮಾಡ್ತೀನಿ. ಈಗ ನೋಡ, ಅವಾಗ ನಾನಿರಲ್ಲ, ಒಬ್ಬನೇ ಮಾಡ್ತಾನೆ. ಒಬ್ಬನೇ ಮಾಡ್ತೀನಿ. ನಮಗ್ ಏನ್ ಬೇಕಾದ್ರೆ ನಮ್ದು ಸ್ಪೆಂಡರ್ ಪ್ಲಸ್ ಬಾಳ ಜನ ಕೇಳ್ತಿರ್ತೀರಾ, ನಮ್ ಫ್ರೆಂಡ್ಸ್ ಎಲ್ಲ ಕೇಳ್ತಾರ ಸ್ಪೆಂಡರ್ ಪ್ಲಸ್ ಎಲ್ಲ ನಾನು ತೋರಿಸ್ತೀನಿ ಬನ್ನಿ. ಆಕ್ಚುಲಿ ಇಲ್ಲೇ ನಿಂತಿತ್ತು 2 ದಿನ ಆಯ್ತು, ಅದು ಸ್ಟಾರ್ಟ್ ಆಗ್ಲಿಲ್ಲ. ಇವತ್ತು ಜಗ್ಗಿ ಸ್ಟಾರ್ಟ್ ಎಲ್ಲ ಬದಿ ಕಿಕ್ಕು ಓದಿ ಸ್ಟಾರ್ಟ್ ಮಾಡಿವಿ. ಇಲ್ಲಿ ಏರ್ಸಿವಿ ಇದ್ರದ್ದು. ಮತ್ತೆ ನೋಡಿ ಹಿಂಗಾದಲ್ಲ, ಸರಿ 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 ತಿಳ್ಕೊಬೇಡ್ರಿ. ಗಾಡಿ ಏನಾಗಿಲ್ಲ, ಗಾಡಿ ನೋಡಿ ಗೈಸ್. ಗಾಡಿ ನೋಡಿ ನೋಡ್ಬೇಡ್ರಪ್ಪ. ಮತ್ತೆ ಹೇಳ್ತೀನಿ, ಇದಕ್ಕೆ ಏನಾಗಿಲ್ಲ ಗೈಸ್. ಇಲ್ಲೊಂದು ಧೂಮ್ ಹೊಡೆದಾಗೈತೆ. ಇದು ಮಡಗಡ್ ಒಬ್ಬ ಪೊಲೀಸ್ ಯಾರು ಸರಿ ನಾನು ಒಂತ ಕಿತ್ತೋಗಿದ್ದೆ, ಅವನು ಮೊರೆ ಬಿಟ್ಬಿಟ್ಟ ಮಡಗಡ್. ಧೂಮನ್ ಪೊಲೀಸ್ ಮೊರೆ ಬಿಟ್ಟಿದ್ದ. ಎದ್ ಬಿಡು, ಸಿನಿಮ್ಯಾಟಿಕ್ ವಿಡಿಯೋ ಅಂತ ಹೇಳ್ಕೋಬೇಡಪ್ಪ. ಇದು ಇಲ್ಲಿ ಬಂದ್ವಾ ಅವಕಾಶ ಬೇಕಾದು. ಇದು ಸೀಟ್ ಅರ್ಧ, ಸಾರಿ ಇದು ಸೀಟ್ ಅರ್ಧಿದ್ದ ಕಾರಣ ಏನಂದ್ರೆ ನಮ್ ಗುಡ್ಡಿಗೂ ಅಂತ ಗುಡ್ಡಿ ಅರ್ಧ ನೋಡಿ. ಅವಕಾತ್ ಬಗ್ಗೆ ಮಾತಾಡ್ಬೇಡ್ರಿ. ಈ ಗಾಡಿ ಅಷ್ಟು ಗಾಡಿ ಜಗ್ಗಂಗಿಲ್ಲ. ನಮ್ ಡಿಸ್ಕವರ್ನ ಏನಂದ ಇದ್ರ ಮುಂದ ಬಚ್ಚಾ ಡಿಸ್ಕವರ್. ಇದು ಹೆಂಗಂದ್ರೆ ಇಲ್ಲಿ ಒಂದ್ಸಲ ಹೆಂಗ್ ಹೋಗಿದ್ದು ಅಂದ್ರೆ, ಈ ಟ್ಯಾಂಕಿ ಮ್ಯಾಗ ನಾನು ಈ ತರ ಕುಂತೀನಿ. ಇದಷ್ಟೇ ಕಂಟ್ರೋಲ್ ನನ್ನ ಕೈಗಿರೋದು. ಇನ್ನೊಬ್ಬನು ಇಲ್ಲಿ ಕುಂತಿದ್ದ, ಅವನು ಬ್ರೇಕು ಗೇರ್ ಹಾಕ ಕುಂತಿದ್ದ. ಇನ್ನಿಬ್ರು ಸುಮ್ಮನೆ ಹಿಂದ ಕುಂತವ್ರೆ. ಆ ತರ ಹೊಡೆದಿವಿ ಗಾಡಿ ಬೆಕ್ಕಡಕರಿ. ಅದಕ್ಕಂತಾರ ಗಾಡಿ बाप रे अगा औकात का बात मत कर। गाड़ी देखने के लिए गरीब है, खींचने के लिए दम रहना ನೋಡಿ. ಆದ್ರೂ ಬೇಕಾದ್ರೆ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಅದು ಬೀಗ ತಂದಿಲ್ಲ, ಸಾರಿ. ಸ್ಟಾರ್ಟ್ ಆಗಲದಕ್ಕೆ ಮುಂಜಾನೆ ಮ್ಯಾಗ್ ಏರ್ಸಂಗ್ ಗಾಡಿ. ಅಂದ್ರೆ ಸ್ಟಾರ್ಟ್ ಆಗಿ ಏರ್ಸಿ ಗೈಸ್, ಸ್ಟಾರ್ಟ್ ಆಗಿ ಏರ್ಸಿ. ಏನು ಆಯಿಲ್ ಏನೋ ಸಮಥಿಂಗ್ ಇಸ್ ರಾಂಗ್. ಆದ್ರೆ ಯಾಕೆ ಬೇಕಂದ್ರೆ ರಿಸ್ಕ್ ತಗೊಂಡಿಲ್ಲ. ಬೆಳಗ್ಗೆ ಪಟಾಕಿ ಟಪ್ ಟಪ್ ಅಂತ ಹೊಡ್ಯಾಕೊಂತಿತ್ತು, ಸೈಲೆನ್ಸರ್ ಅದಕ್ಕೆ ಬಿಟ್ಬಿಟ್ಟು. ಇದು ನಮ್ಮ ನಾಯಿ ಕುತ್ತೆ ಖತಮ್ ಕರ್ದೋ ಬ್ಲಾಗ್. ಸುಮಾರಾಗಿದ್ರು. ನಾವ್ ಇದ್ರ ಮ್ಯಾಗ ಜಗ್ಗಿ ಎಕ್ಸ್ಪೆರಿಮೆಂಟ್ ಮಾಡಿವಿ. ನೆಕ್ಸ್ಟ್ ನೋಡ, ಇದು ಇನ್ನೊಂದ್ ಸ್ವಲ್ಪ ದಿನದಾಗ 1 week 2 week ಆದ್ಮೇಲೆ ರಿಪೇರಿ ಬಿಡ್ಬೇಕು. ಹೊಸ ಗಾಡಿ ಮಾಡಿಸ್ತೀನಿ, ಅವಾಗ ಬೇಕಾ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಟಿ. ಈ ತರ ಎಕ್ಸ್ಪೀರಿಯನ್ಸ್ ಆದರೂ ತಪ್ಪದೆ ಕಮೆಂಟ್ ನಲ್ಲಿ ತಿಳಿಸಿ. ಟಾಟಾ ಬಾಯ್ ಬಾಯ್. ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗೋಣ. ಟಾಟಾ ಬಾಯ್ ಗೈಸ್.